ಆಕ್ಚುಲಿ ಕರೆಕ್ಟ್ ನಿಜ ಹೇಳ್ಬೇಕು. ಬಾಯಿ ಮುಚ್ಕೊಂಡು ತಿನ್ನಿ. ಬಾಯಿ ಮುಚ್ಕೊಂಡು ಹೆಂಗ್ ತಿನ್ನಾಗ ಇದನ್ನ ಇವಾಗ ನವರಸದಲ್ಲಿ ನನಗೆ ಹೇಳಿ ಯಾವ ರಸ ಇದು ಅಂತ. ಪ್ರೀತಿನ ರೌದ್ರ ವೀರ ಭಯಾನಕನ ಶಾಂತನ ಸಿ ನಂದು ಆಸ್ ಯೂಶುವಲ್ ಕನೆಕ್ಟ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದು ದಿನನಿತ್ಯ ದಿನಚರಿ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ. ಕನೆಕ್ಟ್ ಕನ್ನಡ ಇಸ್ ನಾಟ್ ಯುವರ್ ದಿನಚರಿ. ಕನೆಕ್ಟ್ ಹಸ್ಬೆಂಡ್ ಇಸ್ ಯುವರ್ ದಿನಚರಿ. ಸೊ ಅದಾದ್ಮೇಲೆ ನಂದು ಇವೆಂಟ್ ಮ್ಯಾನೇಜ್ಮೆಂಟ್ ಇದೆ. ARK ಇದೆಲ್ಲ ಎದ್ದ ಮೇಲೆ ಅಲ್ವಾ? ಒಂದ್ ನಿಮಿಷ ಇರಿ. ಇವೆಲ್ಲ ಮಾಡ್ತಾರೆ ಇವೆಂಟ್. ನೀವು ಮಾತಾಡೋದು ನಾನು ಏನೋ ಮಧ್ಯದಲ್ಲಿ ಬಾಯಿ ಹಾಕದ್ನ. ದಟ್ ಈಸ್ ನಾಟ್ ಮ್ಯಾನರ್ಸ್. ಹೇಳಿದೆ ಎಷ್ಟು ಗಂಟೆಗೆ ಹೇಳ್ತೀರಾ? ಮ್ಯಾನರ್ಸ್ ಆಯ್ತಾ? ಎಷ್ಟು ಕ್ಯೂಟ್ ಅಲ್ಲ ಇದೆಲ್ಲ ನೋಡಕ್ಕೆ. ಎಷ್ಟು ಗಂಟೆಗೆ ಹೇಳ್ತೀರಾ ಅಲ್ಲಿಂದ ಸ್ಟಾರ್ಟ್ ಮಾಡಿ ಜೀವನ. ಹಂಗಲ್ಲ, ಅವ್ರು ಫಸ್ಟ್ ಕೆಲ್ಸದ ಹೇಳ್ಬಿಡ್ತಾರೆ. ಸೊ ನಂದು ಇವೆಂಟ್ ಮ್ಯಾನೇಜ್ಮೆಂಟ್ ಇದೆ. ಸೊ ಅದ್ರದ್ದು ಏನಾದರೂ ಇವೆಂಟ್ಸ್ಗಳು ಏನಾದರೂ ಮೀಟಿಂಗ್ಸ್ ಯಾರನ್ನ ಮೀಟ್ ಮಾಡ್ಬೇಕಂತಿದ್ರೆ ಅದಕ್ಕೆ ಓಡಾಡ್ತಾ ಇರ್ತೀನಿ. ಅದು ಬಿಟ್ಟರೆ ಮನೇಲಿರ್ತೀನಿ. ಇದ್ದರೆ ಬೆಳಗ್ಗೆ ನನ್ನ ಮಕ್ಕಳು ಎದ್ದೇಳೋವಾಗ ಈಗ ನಮ್ಮ ಹುಡುಗ ಇದ್ದಾನೆ, ಅವನೇ ತಿಂಡಿ ಎಲ್ಲ ಮಾಡ್ತಾನೆ. ಅಕಸ್ಮಾತ್ ಏನಾದರೂ ನೀಡಿದ್ರೆ ನನ್ನ ನೆಸೆಸಿಟಿ ಇದ್ದರೆ ಎದ್ದೇಳ್ತೀನಿ. ಬಟ್ ಮಕ್ಳು ಹೋಗುವಾಗ ಅಟ್ಲೀಸ್ಟ್ ನಾನು ಎಚ್ಚರವಾಗಿ ಇರ್ತೀನಿ ಅವ್ರು ರೆಡಿ ಆಗೋವರೆಗೂ. ಅವ್ರು 3:30 ಬರ್ತಾರೆ ಅವಾಗ ಎದ್ದೇಳ್ತಾರೆ. ಇಲ್ಲ ಅದ ಪಾಪ ಅವಾಗ ಬೆಳಗ್ಗೆ ಅಮ್ಮ ಮಲಗಿರ್ತಾಳೆ, ಬಾಯನ್ನೆಲ್ಲ ಅವ್ರು ಡಿಸ್ಟರ್ಬ್ ಮಾಡಲ್ಲ. ಫುಡ್ ಮುಡ್ಕೊಂಡ್ ಬಂದಾಗ ಎದ್ದಿರ್ಬೇಕಲ್ಲ. ಒಂದ್ ಸ್ಪೂನ್ ಅವ್ರ ಬಾಯಲ್ಲಿ ಇಟ್ಬಿಡಿ, ಇವಾಗ ಮಾತಾಡಲ್ಲ ಅವ್ರ ಮಧ್ಯೆ. ಹಿಂಗೆಲ್ಲ ಕಾಲ ಹೇಳಿದ್ರೆ ನಂಗೆ ಹರ್ಟ್ ಆಗತ್ತೆ. 3:30 ಇಲ್ಲ ನೀವೇ ತಿನ್ಸ್ಬಿಡಿ. 11:30 ಅವ್ರಿಗೆ ಅಟ್ಲೀಸ್ಟ್ 3:30 11:30 ನಿಜ. ಓಕೆನಾ? ಓಕೆನಾ? ನೀವೇನ್ ಹೇಳಿದ್ರು ಓಕೆ ಅಂತೀವಿ ನಾವು. ಮತ್ತೆ ಪಾಪ ಅವ್ರು ಯಾವ ನಿಜ ಅಂತ ಅವ್ರೊಬ್ರೇ ಹೇಳ್ಬೇಕು ಇವಾಗ. ಇಲ್ಲ ನನ್ನ ಮನೇಲಿ ಇದ್ರೆ ಮಲ್ಗಿ 3:30 ಅಲ್ಲ ಸಿ ಮಕ್ಳು ಹೋದ ತಕ್ಷಣ ನಾನು ಮತ್ತೆ ಮಲಗ್ಬಿಡ್ತೀನಿ. ಅದು ಅಂದ್ರೆ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಯಾಕಂದ್ರೆ ಬೆಳಿಗ್ಗೆ ಬೇಗ ಎದ್ದು ಅವ್ರನ್ನ ರೆಡಿ ಮಾಡಿ ಕಳಿಸಿ ಮತ್ತೆ ಸ್ವಲ್ಪ ಹೊತ್ತು ಮಲ್ಗೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲಿ ಎಷ್ಟು ಬಾವಿ ನೀರು ಸೇದಿದ್ರಿ ಬೆಳಗ್ಗೆ? ಯಾವ ಮನೇಲಿ ಇದ್ದೀರಾ ನೀವು? ಹಿತ್ಲಿಗೆ ಹೋಗಿ ಬಾವಿ ನೀರು ಸೇದಿ ಪಾಪ ಹಾವು ಎಲ್ಲ ಓಡಿಸಿ. ಅಡಿಗೆ ಮನೇಲಿ ಕೆಲಸ ಮಾಡೋರಿಗೆ ಗೊತ್ತು ಅದು ಎಷ್ಟು ಟೈಮ್ ತಗೊಳುತ್ತೆ ಅಂತ. ಅದು ಬಾವಿಲಿ ನೀರ್ ಸೇದ್ಬೇಕಾಗಿಲ್ಲ. ಈಗ ಪೊಂಗಲ್ ಎಷ್ಟೊತ್ತಾಯ್ತ್ರಿ ಮಾಡಕ್ಕೆ? 10 ಗಂಟೆಗೆ ಜಿಮ್ಗೆ ಹೋಗ್ತೀನಿ. ಒಂದು 11:30 12ವರೆಗೂ ಜಿಮ್ ಮಾಡ್ತೀನಿ. ಬಂದು ಫ್ರೆಶ್ ವುಮೆನ್ ನೀಡ್ ಅದು ಆಯ್ತಾ. ಅವ್ರಿಗೆ ಅಂತ ಒಂದು ಟೈಮ್ ಬೇಕು. ನಾನು ಅದಕ್ಕೆ ಯಾವ ವುಮೆನ್ ಅಂದ್ರೆ ಮಾತಾಡಬೇಕು. ಓಕೆ, ನಾನು ಅದಕ್ಕೆ ಯಾವ ವುಮೆನ್ ಹತ್ರ ಮಾತಾಡೋದೇ ಇಲ್ಲ. ಗರ್ಲ್ಸ್ ಹತ್ರ ಮಾತಾಡೋದ? ವುಮೆನ್ ಹತ್ರ ಮಾತಾಡಲ್ಲ, ಗರ್ಲ್ಸ್ ಹತ್ರ. ನನ್ ಗಂಡ ಯಾವಾಗ್ಲೂ ಒಂದು ಹೇಳ್ತಾ ಇರ್ತಾರೆ, ಈಗ ನಾನು ನಿನ್ನ ಏಜಲ್ಲಿ ಇದ್ದಾಗ ನೀನ್ ಮದ್ವೆ ಆದ್ಯಲ್ಲ ಆ ಏಜ್ ಇರೋ ಹುಡುಗಿನ ಈಗ ನಾನು ಮದ್ವೆ ಆದ್ರೆ ಈಗ ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂತ. ವೈ? ಬಿಕಾಸ್ ಐ ಆಮ್ ಸೆಟಲ್ಡ್ ನೌ, ಐ ಆಮ್ ಸಾರ್ಟೆಡ್. ಓಕೆ, ಟು ಸಮ್ ಎಕ್ಸ್ಟೆಂಟ್, ನಾಟ್ ಕಂಪ್ಲೀಟ್ಲಿ. ಸರ್ ಅವಾಗ ಏನಿತ್ತು, ಚೇಸಿಂಗ್ ಇತ್ತು ಲೈಫಲ್ಲಿ. ಓಕೆ ನಾ ಕಾನ್ಸಂಟ್ರೇಟ್. ಇವಾಗಲ್ಲಮ್ಮ ಅಂತ ಅಷ್ಟು ಸಿಂಪಲ್. ಅದು ಇಲ್ಲ ಓಕೆ. ನನ್ಗೇನ್ ಭಯ ಅಂದ್ರೆ ಸೂಪ್ ಕಪ್ ಇದು. ಅದಕ್ಕೆ ಹೆಂಗಪ್ಪ ಇದು ಡಯಟ್ ಅಲ್ಲಿ ಇದೆ ಹಂಗಂತ ಅಂದ್ರೆ ಮಧ್ಯಾಹ್ನ ವೈಸ್ ಮೈ ಒನ್ ಟೈಮ್. ಓಕೆ, ಮಧ್ಯಾಹ್ನ ನಾನು ಚೆನ್ನಾಗಿ ತಿಂತೀನಿ. ಅಲ್ಲ ನಾನು ಕಣ್ಕಿಂತ ಹೇಳ್ತಾ ಇದ್ದೀನಿ. ಜಿಮ್ಮಿಂದ ಬಂದು ನಾನು ಊಟ ಮಾಡಿ ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಟಿವಿ ಗಿವಿ ನೋಡ್ಕೊಂಡು ಮಕ್ಕಳು ಬರ್ತಾರೆ. ಅದಾದ್ಮೇಲೆ ಅವ್ರದ್ದು ರೊಟೀನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ರಾತ್ರಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡ್ಕೊಂಡು ಕಾರ್ಡ್ಸ್ ಎಲ್ಲ ಆಡ್ತೀವಿ. ಸಿಂಪಲ್ ಏನಂದ್ರೆ ರಾತ್ರಿ ಯಾವ ಟೈಮ್ ಮಲಗ್ತಾರೋ ಬೆಳಗ್ಗೆ ಆ ಟೈಮ್ಗೆ ಎದ್ದೇಳ್ತಾರೆ. ರಾತ್ರಿ 3 ಗಂಟೆಗೆ ಮಲಗ್ತಾರಲ್ವಾ, ರಾತ್ರಿ 3 ಗಂಟೆಗೆ ಮಲಗ್ತಾರೆ. ವೆಬ್ ಸೀರೀಸು ಅದು ಮಣ್ಣು ಮಸಿ ಸುಡುಗಾಡು ಎಲ್ಲ ನೋಡ್ಕೊಂಡು ಮಲಗಕ್ಕೆ 3 ಗಂಟೆ ಆಗುತ್ತೆ. ಅಪ್ಪ ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತಾರೆ, ತಪ್ಪಲ್ಲ. ಆಯ್ತು, ಇವಾಗ ನಿಮ್ ಡೈಲಿ ರುಟೀನ್ ಹೇಳಿ ಹಂಗಾದ್ರೆ. ಪಿಶಾಚಿ ಅದು. ಅಂದ್ರೆ ನಿದ್ದೆನೇ ಮಾಡಲ್ಲ. ನೀವು ಎಷ್ಟು ಗಂಟೆಗೆ ನನಗೆ ಬೆಳಗ್ಗೆ ಒಂದು 5-6 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ. ಆಯ್ತಾ? ಪಿಶಾಚಿ ನನ್ ಕೋಪನೇ ಬರುತ್ತೆ. ಬೆಳಗಿನ ಜಾವ ನಿದ್ದೆನೇ ನನ್ಗೆ ಆಗದೇ ಇಲ್ಲ, ನನ್ಗೆ ಆಗಲ್ಲ. ಸಿಂಪಲ್ ಹೇಳ್ಬೇಕಂದ್ರೆ ಏನ್ ಗೊತ್ತ, ನಮ್ಮಿಬ್ರಿಗೆ ಹೆಸರು ನನ್ AM ಅವ್ರ PM ಅಷ್ಟೇ. ನೀವ್ ಯಾವ್ದಾದ್ರು ಟೈಮ್ ಹಾಕೊಳ್ಳಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಬೇಕು, ಡೇ ಟೈಮ್ ಅಲ್ಲಿ ಏನೇ ಎನ್ಕ್ವೈರೀಸ್ ಇದ್ರು ಆನಂದ್ ಸರ್, ನೈಟ್ ಅಲ್ಲಿ ಏನೇ ಎನ್ಕ್ವೈರಿ ಇದ್ರು ಯಶಸ್ವಿನಿ ಅವರು. ಅಷ್ಟೇ ನಾನು ಅಷ್ಟೇ. 11 ಗಂಟೆ ಮೇಲೆ 12 ಗಂಟೆ ಮೇಲೆಲ್ಲ ಅಂದ್ರೆ ಈಗಿನ ಇದಕ್ಕೆ 12 ಜಾಸ್ತಿ ಆಯ್ತು. ಬಟ್ ನಾನು ಅವೈಲೇಬಲ್ ಇಲ್ಲ. ಓಕೆ ಡನ್. ಹಂಗಿದ್ರೆ ಇಬ್ರದ್ದು ರೊಟೀನ್ ಹಿಂಗಿರುತ್ತೆ. ಇನ್ನ ಡಯಟ್ ವಿಷಯ ಬಹುತೇಕ ನಾವ್ ಇದ್ದಾಗ ಅವ್ರು ಮಲಗಿರ್ತಾರೆ, ಬಹುತೇಕ ಅವ್ರು ಇದ್ದಾಗ ನಾವು ಮಲಗಿರ್ತೀವಿ.
ಸೊ ವೀಕ್ಲಿ ಒನ್ಸ್ ಮೀಟ್ ಆಗ್ತೀವಿ ಸಾಟರ್ಡೆ ಸಂಡೇ ವೀಕೆಂಡ್ ಇದ್ದಾಗ. ಈ ಕ್ಯಾಮ್ರಾ ಆನ್ ಇದೆ, ಇನ್ನೊಂದು ಪ್ರಶ್ನೆ ಕೇಳಬೇಕಿತ್ತು, ಅದು ಕೇಳಕ್ಕಾಗಲ್ಲ. ಎನಿವೇಸ್ ಅದಾಗೋಯ್ತು ಬಿಡಿ. ಅಲ್ಲ ಅದು ಹೇಳಿದ್ನಲ್ಲ, ಪ್ರಪಂಚಕ್ಕೆ 2 ಕೊಡೆ ಕೊಟ್ಟಾಯ್ತು ಆಯ್ತು, ಇನ್ನೇನು ತೊಂದರೆ ಇಲ್ಲ. ಓಕೆ, ಈಗ ನಿಮ್ಮ ಡೈಲಿ ರೊಟೀನ್ ನೀವು ಅವರು ಮಲಗಿದಾಗ ನೀವ್ ಎದ್ದಿರ್ತೀರಾ, ನೀವು ಮಲಗಿದಾಗ ಅವ್ರು ಎದ್ದಿರ್ತೀರಾ ಅಂದ್ರೆ, ಬಟ್ ನಿಮ್ದು ಒಂದು ರೊಟೀನ್ ಅಂತ ಇರುತ್ತಲ್ವಾ, ಶೂಟಿಂಗು ಅಥವಾ ಪ್ಲಾನಿಂಗ್ಸು, ಮೀಟಿಂಗ್ಸು. ಸೊ ನಿಮ್ಮ ಸ್ಕೆಡ್ಯೂಲ್ ಹೆಂಗಿರುತ್ತೆ? ನನ್ನ ಸ್ಕೆಡ್ಯೂಲ್ ಇವಾಗ ನನ್ನ ಲೈಫೇನೆ 3 ಪಿಜ್ಜಾ 4-5 ಪೀಸ್ ಇರುತ್ತಲ್ಲ, 6 ನಾನು 3 ಸ್ಲೈಸ್ ಪಿಜ್ಜಾ ನಂದು ಇವಾಗ. ನಾನು ಮನೇಲಿ ಇರ್ತೀನಿ, ಮನೇಲಿ ನಾನು ಏನು ಬೇಕಾದ್ರೂ ಮಾಡ್ಬೋದು. ನಾನು ಬುಕ್ಸ್ ಓದ್ತೀನೋ, ಕತೆ ಆ್ಯಸ್ ಎ ಡೈರೆಕ್ಟರ್ ನನಗೆ ಆಮೇಲೆ ಸುಮಾರು ಕತೆಗಳು ಅಪ್ಗ್ರೇಡ್ ಆಗೋದಿರುತ್ತೆ. ಒಬ್ಬ ಕಲಾವಿದನಾಗಿಯೂ ಸಹ ಇದೆಲ್ಲವೂ ನಮ್ಮ ಹೋಮ್ ವರ್ಕು. ಓಕೆ, ಸುಮಾರು ಜನಕ್ಕೆ ಇದು ಅರ್ಥ ಆಗಲ್ಲ. ಫಿಲಮ್ ನೋಡ್ತಾ ಇದೀವಿ ಅಂದರೆ ಎಲ್ಲರ ಥರ ನಾವು ಫಿಲಮ್ ನೋಡ್ತಾ ಇದೀವಿ ಅಂತ ಅನ್ಕೋತಾರೆ. ನಾವು ಎಲ್ಲರ ಥರ ಸಿನಿಮಾ ನೋಡೋಕೆ ಆಗಲ್ಲ ನನ್ನ ಕೈಲಿ. ಓಕೆ, ಸೊ ಕಲಿಕೆ ಅದು, ಆ ಥರ ಟೈಮ್ ಸ್ಪೆಂಡ್ ಮಾಡ್ತೀನಿ. ಶೂಟಿಂಗ್ ಇದ್ದಾಗ ನನ್ನ ಶೂಟಿಂಗ್ ಆಗುತ್ತೆ, ಮತ್ತು ಮನೆ ಅಂತ ಬಂದಾಗ ಟಿ ವಿ, ಅದ್ರ ಜೊತೆಗೆ ನಂದು ಜಿಮ್ಮು. ಈಗ ಒಂದು ಸ್ವಲ್ಪ ತಿಂಗಳಾಯ್ತು ನಾನು ವರ್ಕೌಟ್ ಹೋಗಿಲ್ಲ, ಬಟ್ ಇಲ್ಲ ಅಂದರೆ ನಂದು ಜಿಮ್ ರೊಟೀನ್ ಒಂದು ಇದ್ದೇ ಇರುತ್ತೆ. ವರ್ಕೌಟು ಇಲ್ಲ ಮನೇಲೆ ಟ್ರೆಡ್ಮಿಲ್ ಇದೆ, ಸಣ್ಣ ಪುಟ್ಟ ವರ್ಕೌಟ್ಸ್ ಎಲ್ಲ ಮಾಡ್ಕೊತೀನಿ. ವಿಶ್ವವಾಣಿ ಟಿವಿ ಸ್ಪೆಷಲ್. ಎಸ್, ಇಲ್ಲಿ ಬರೋ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬಾರ್ದು. ಸೊ ಏನು ಮಾಡ್ತೀರಾ? ಈಗಿಂದೀಗಲೇ ಸಬ್ಸ್ಕ್ರೈಬ್ ಮಾಡ್ತೀರಾ.